ಪ್ರಸಂಗಿಗಳು ಜನರ ಜೀವಿತಗಳನ್ನು ಕಟ್ಟಬೇಕು, ಕಟ್ಟಡಗಳನ್ನಲ್ಲ. ನಾವು ಹೇಗಿದ್ದೇವೆ? ಆತ್ಮೀಯ ಸ್ನೇಹಿತರೆ, ನೀವೆಲ್ಲರೂ ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂದು ನಾವು ನಂಬುತ್ತೇವೆ. ದೇವರು ನಮಗೆಲ್ಲರಿಗೆ ನೀಡಿದ ಈ ಒಳ್ಳೆಯ ಅವಕಾಶಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ನೆಬೂಕದ್ನೆಚ್ಚರನ ಕಾಯಿಲೆಯ ವಿಷಯವೇನು? ಸಾಮ್ರಾಜ್ಯಗಳನ್ನು ಕಟ್ಟುವುದು ಅಂದರೇನು? ಬೆಲ್ಶಾಚ್ಚರನ ಔತಣ ಉದ್ದೇಶಗಳೇನು ಎಂಬುದನ್ನು ತಿಳಿದುಕೊಳ್ಳಬೇಕೋ? ಹಾಗಾದರೆ ಕಾರ್ಯಕ್ರಮವನ್ನು ಪ್ರಾರಂಭದಿಂದ ಕೊನೆಯವರೆಗೂ ವೀಕ್ಷಿಸಿರಿ. ಕರೆ ಮಾಡಲು ಮರೆಯಬೇಡಿರಿ. ನಮ್ಮ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ನನ್ನ ಬಲವೂ ಕೀರ್ತನೆಯು ಯಾಹುವೆ, ಆತನಿಂದ ನನಗೆ ರಕ್ಷಣೆಯುಂಟಾಯಿತು. ಕೀರ್ತನೆಗಳು 118:14. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಸತ್ಯವೇದ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ನೆಬೂಕದ್ನೆಚ್ಚರನ ಮಾನಸಿಕ ಕಾಯಿಲೆ ಎಂಬ ವಿಚಾರವನ್ನು ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನದವರೆಗೆ ನನ್ನೊಂದಿಗೆ ಗಮನಿಸಿರಿ. ಇದೆಲ್ಲ ರಾಜನಾದ ನೆಬೂಕದ್ನೆಚ್ಚರನ ಅನುಭವಕ್ಕೆ ಬಂತು. 12 ತಿಂಗಳು ಕಳೆದ ನಂತರ ಅವನು ಬಾಬೇಲಿನ ಅರಮನೆಯ ಮೇಲೆ ತಿರುಗಾಡುತ್ತಾ, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವ ಇಗೋ ಮಹಾಪಟ್ಟಣವಾದ ಈ ಬಾಬೇಲ್ ಎಂದು ಕೊಚ್ಚಿಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೆಬೂಕದ್ನೆಚ್ಚರನು ದಾನಿಯೇಲನ ಎಚ್ಚರಿಕೆಗೆ ಗಮನ ಕೊಡಲಿಲ್ಲ. ಶಿಕ್ಷೆ ಜಾರಿಯಾಗುವ ಮೊದಲು ಕೃಪೆಯ 1 ವರ್ಷ ಕಳೆಯಿತು. ದೇವರು ಎಷ್ಟು ಸಹನೆಯುಳ್ಳವನು! ಆದರೆ ಆತನ ಕೃಪೆ ದೀರ್ಘಶಾಂತಿಗಳನ್ನು ದುಷ್ಟರು ಗ್ರಹಿಸಿಕೊಳ್ಳುವುದಿಲ್ಲ. ಪ್ರಸಂಗಿ 8ನೇ ಅಧ್ಯಾಯ 11ನೇ ವಚನವನ್ನು ನೋಡಿರಿ. ಪ್ರೀತಿಯುಳ್ಳ ದೇವಜನರೇ, ಅರಸನು ಮನೋ ಆಘಾತಕ್ಕೊಳಗಾಗುವ ಸ್ಥಿತಿಗೆ ತಲುಪಿದನು. ಅವನು ತನ್ನ ಮಹಾ ಸಾಮ್ರಾಜ್ಯವನ್ನು ನೋಡಿಕೊಂಡನು. ಇದನ್ನು ತಾನೇ ಅವನಿಗೆ ಕೊಟ್ಟದ್ದೆಂದು ದೇವರು ಈಗಾಗಲೇ ಹೇಳಿದ್ದನು. ಹೀಗಿದ್ದೂ ಕೂಡ ನೆಬೂಕದ್ನೆಚ್ಚರನು ಹೇಳಿಕೊಳ್ಳುತ್ತಾನೆ, ನಾನು ಕಟ್ಟಿಸಿಕೊಂಡಿರುವ ಇಗೋ ಮಹಾಪಟ್ಟಣವಾದ ಈ ಬಾಬೇಲ್ ಎಂದು. ಸಾಮ್ರಾಜ್ಯಗಳನ್ನು ಕಟ್ಟಿಕೊಳ್ಳುವುದಕ್ಕೆ ಪ್ರಯತ್ನಪಟ್ಟ ಅನೇಕ ಸ್ತ್ರೀ ಪುರುಷರು ಚರಿತ್ರೆಯುದ್ದಕ್ಕೂ ಕಂಡುಬರುತ್ತಾರೆ ಮತ್ತು ಆ ಕುರಿತು ಅವರು ತಮ್ಮಲ್ಲೇ ಹೆಮ್ಮೆ ಪಟ್ಟುಕೊಂಡಿದ್ದರು. ಯೌವನಸ್ಥ ಪ್ರಸಂಗಿಗಳಿಗೆ ನಾನು ಆಗಾಗ ಹೇಳುವ ಸಂದರ್ಭ ಬರುತ್ತದೆ, ನೋಡಿರಿ, ನಿಮ್ಮ ಸಭೆಯೆಂಬ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಡಿರಿ. ಇಂಥ ಮನೋಭಾವ ನನ್ನಲ್ಲಿಯೂ ಆರಂಭದಲ್ಲಿ ಇತ್ತು. ಆದರೆ ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿ ಹೇಳುತ್ತೇನೆ, ನಾನು ಆಗ ಅತಿಯಾದ ಗೊಂದಲ ಅಸಮಾಧಾನಗಳಿಂದ ತುಂಬಿದ್ದೆ ಎಂಬುದಾಗಿ. ದಾನಿಯೇಲನ ಪುಸ್ತಕದ ಈ ಭಾಗವು ನನ್ನೊಂದಿಗೆ ಮಾತನಾಡಿತು. ನಾನು ಒಬ್ಬ ಸಾಮ್ರಾಜ್ಯ ಕಟ್ಟುವನಾಗಿರಲು ಯತ್ನಿಸುತ್ತೇನೆಂದು ನನ್ನ ಅರಿವಿಗೆ ಬಂತು. ಆದರೆ ದೇವರು ನನ್ನನ್ನು ಅಂಥವನಾಗಿರಲು ಬಯಸಿರಲಿಲ್ಲ. ನನ್ನ ಸೇವೆಯು ಜನರ ಜೀವಿತಗಳನ್ನು ಕಟ್ಟುವಂಥದ್ದಾಗಿರಬೇಕು, ದೊಡ್ಡ ಸಾಮ್ರಾಜ್ಯ ಕಟ್ಟುವುದಲ್ಲ. ಆದ್ದರಿಂದ ಪ್ರಸಂಗಿಗಳಿಗೆ ನಾನು ಹೇಳುವುದೇನೆಂದರೆ, ಜನರ ಜೀವಿತಗಳನ್ನು ಕಟ್ಟುವುದಕ್ಕೆ ತೊಡಗಿರಿ. ಆಗ ದೇವರು ನಿಮ್ಮ ಆಶೆಗಳನ್ನು ಪೂರೈಸುತ್ತಾನೆ. ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 31ನೇ ವಚನದಿಂದ 33ನೇ ವಚನದವರೆಗೆ ಗಮನಿಸಿರಿ. ಈ ಮಾತು ರಾಜನ ಬಾಯಿಯಿಂದ ಹೊರಡುತ್ತಿರುವಾಗ ಅರಸನಾದ ನೆಬೂಕದ್ನೆಚ್ಚರನೇ, ನಿನಗಾದ ದೈವೋಕ್ತಿಯನ್ನು ಕೇಳು. ರಾಜ್ಯವು ನಿನ್ನಿಂದ ತೊಲಗಿದೆ. ನೀನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವಿ. ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಪರಾತ್ಮರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನ್ನ ತಿಳುವಳಿಕೆಗೆ ಬರುವುದರೊಳಗೆ 7 ವರ್ಷಗಳು ನಿನಗೆ ಕಳೆಯುವುದು ಎಂದು ಆಕಾಶವಾಣಿಯಾಯಿತು. ಈ ನುಡಿಯು ನೆಬೂಕದ್ನೆಚ್ಚರನಲ್ಲಿ ತಕ್ಷಣವೇ ನೆರವೇರಿತು. ಅವನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು
ದನಗಳಂತೆ ಹುಲ್ಲು ಮೇಯುತ್ತಾ ಆಕಾಶದ ಇಬ್ಬನಿಯಿಂದ ನೆನೆಯುತ್ತಾ ಇದ್ದನು. ಅವನ ಕೂದಲು ಹದ್ದುಗಳ ಗರಿಯಂತೆಯೂ ಅವನ ಉಗುರು ಹಕ್ಕಿಗಳ ಉಗುರಿನ ಹಾಗೂ ಬೆಳೆದವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೆಬೂಕದ್ನೆಚ್ಚರನು ಅರಮನೆಯಿಂದ ಹೊರಹೋದನು. ಪ್ರಕೃತಿಯೊಂದಿಗೆ ಜೀವಿಸಲು ಹೋದನು. ದೇವರು ಅವನೊಂದಿಗೆ ವೈಯಕ್ತಿಕವಾಗಿ ವ್ಯವಹರಿಸಿದನು. ಅವನು ಸರಿಯಾಗಿದ್ದ ಸ್ಥಿತಿಯಿಂದ ಯೋಚನಾಪರತೆಯಿಂದ ಹೊರಹೋಗುವಾಗ ಅವನ ಸಾಮ್ರಾಜ್ಯವು ಅವನ ಕೈಜಾರಿತು. ಆ ದಿನಗಳಲ್ಲಿ ಹೀಗೆ ಬುದ್ಧಿ ಭ್ರಮಣೆಯುಂಟಾದವರನ್ನು ಶುಶ್ರೂಷಾ ಸಂಸ್ಥೆಯಲ್ಲಿರಿಸುವ ಬದಲು ಮನೆಯಿಂದ ಹೊರಡಿಸಿ ಬಿಡುತ್ತಿದ್ದರು. ಸಾಮಾನ್ಯ ಪರಿಸ್ಥಿತಿಯಲ್ಲಿ ನೆಬೂಕದ್ನೆಚ್ಚರನು ತನ್ನ ಸಿಂಹಾಸನವನ್ನು ತಿರುಗಿ ಎಂದಿಗೂ ಪಡಕೊಳ್ಳಲು ಆಗುತ್ತಿರಲಿಲ್ಲ. ಆದರೆ ಅವನಿಗೆ ಬುದ್ಧಿ ಬಂದ ಮೇಲೆ ತಿರುಗಿ ರಾಜನಾಗುವಂತೆ ದೇವರು ಹೇಳಿದ್ದನು. ಪ್ರಿಯರೇ, ನೆಬೂಕದ್ನೆಚ್ಚರನ ಜೀವಿತದಲ್ಲಾದ ಈ ಘಟನೆ ಹೌದು ಎಂದು ಚರಿತ್ರೆಯು ಹೇಳುತ್ತದೆ. ಆಲ್ಬರ್ಟ್ ಬಾರ್ನೆಸ್ ಎಂಬವರ ಮಾತನ್ನು ಡಾಕ್ಟರ್ ಫಿಲಿಪ್ ಆರ್ ನ್ಯೂವೆಲ್ ಕೂಡ ಹೇಳಿರುತ್ತಾರೆ. ಬಾಬೇಲಿನ ಚರಿತ್ರೆಕಾರನಾದ ಬೇರೋಸಸನು ಹಾಗೂ ಚರಿತ್ರಕಾರನಾದ ಯೋಸೇಫನು ನೆಬೂಕದ್ನೆಚ್ಚರನು ತನ್ನ ಮರಣಕ್ಕಿಂತ ಮೊದಲು ಒಂದು ವಿಚಿತ್ರ ಕಾಯಿಲೆಗೆ ಒಳಗಾದನು ಎಂಬುದನ್ನು ಹೇಳಿರುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಕನಸು ನೆರವೇರಿದ್ದು ನೆಬೂಕದ್ನೆಚ್ಚರನ ಬುದ್ಧಿ ತಿರುಗಿ ಸ್ವಾಧೀನವಾದದ್ದು ಎಂಬ ವಿಚಾರವನ್ನು ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 34ನೇ ವಚನವನ್ನು ಗಮನಿಸಿರಿ. ಆ ಕಾಲವು ಕಳೆದ ಮೇಲೆ ನೆಬೂಕದ್ನೆಚ್ಚರನಾದ ನಾನು ಆಕಾಶದ ಕಡೆಗೆ ಕಣ್ಣೆತ್ತಲು ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು. ಆಗ ನಾನು ಪರಾತ್ಪರನನ್ನು ಕೊಂಡಾಡಿ ಸದಾ ಜೀವಿಸುವಾತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದೆನು. ಆತನ ಆಳಿಕೆಯು ಶಾಶ್ವತ, ಆತನ ರಾಜ್ಯವು ತಲತಲಾಂತರಕ್ಕೂ ನಿಲ್ಲುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನ ಬುದ್ಧಿಯು ಪುನಃ ಅವನ ಸ್ವಾಧೀನಕ್ಕೆ ಬಂತು. ಈ ಅಧ್ಯಾಯದ ಪ್ರಾರಂಭದಲ್ಲಿನ ತನ್ನ ಸಾಕ್ಷಿಗೆ ಈ ಕೆಲವು ಮಾತುಗಳನ್ನು ಸೇರಿಸುತ್ತಾನೆ. ಅದೇನೆಂಬುದಾಗಿ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 35ನೇ ವಚನವನ್ನು ಗಮನಿಸಿರಿ. ಭೂನಿವಾಸಿಗಳೆಲ್ಲರೂ ಆತನ ದೃಷ್ಟಿಯಲ್ಲಿ ಏನೂ ಅಲ್ಲದಂತಿದ್ದಾರೆ. ಪರಲೋಕ ಸೈನ್ಯದವರಲ್ಲಿಯೂ ಭೂಲೋಕದವರಲ್ಲಿಯೂ ತನ್ನ ಇಚ್ಛಾನುಸಾರ ನಡೆಯುತ್ತಾನೆ. ಯಾರೂ ಆತನ ಕೈಯನ್ನು ಹಿಂದಕ್ಕೆ ತಳ್ಳಲಾರರು. ನೀನು ಏನು ಮಾಡುತ್ತೀ ಎಂದು ಯಾರೂ ಕೇಳಲಾರರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಎಲ್ಲವನ್ನೂ ನಡೆಸುತ್ತಾನೆಂದು, ಈ ವಿಶ್ವದ ಹತೋಟಿ ಆತನಲ್ಲಿದೆ ಎಂಬುದನ್ನು ನೆಬೂಕದ್ನೆಚ್ಚರನು ಕಲಿತುಕೊಂಡನು. ಇದು ತನಗೆ ದೇವರ ಚಿತ್ತವೇ ಆಗಿದೆ ಎಂಬುದನ್ನು ಅವನು ಒಪ್ಪಿಕೊಂಡನು. ತನ್ನ ಹೆಮ್ಮೆಯ ಚಿತ್ತವನ್ನು ದೇವರ ಚಿತ್ತಕ್ಕೆ ಒಳಪಡಿಸಬೇಕೆಂದು ತಿಳಿದುಕೊಂಡನು. ಅನೇಕ ವಿಶ್ವಾಸಿಗಳು ಈ ದಿನಗಳಲ್ಲಿ ಇದನ್ನು ಮಾಡಬೇಕಿರುತ್ತದೆ. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 36 ಮತ್ತು 37ನೇ ವಚನಗಳನ್ನು. ಅದೇ ಸಮಯದಲ್ಲಿ ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು. ನನ್ನ ಪ್ರಭಾವ ವೈಭವಗಳು ನನಗೆ ಮತ್ತೆ ಲಭಿಸಿ ನನ್ನ ರಾಜ್ಯದ ಕೀರ್ತಿಯು ಪ್ರಕಾಶಿಸಿತು. ನನ್ನ ಮಂತ್ರಿಗಳು ಅಧಿಪತಿಗಳು ನನ್ನನ್ನು ಓಲೈಸಿದರು. ನನ್ನ ರಾಜ್ಯದಲ್ಲಿ ರಾಜನಾಗಿ ನೆಲೆಗೊಂಡೆನು. ನನ್ನ ಮಹಿಮೆಯು ಅತ್ಯಧಿಕವಾಯಿತು. ಈಗ ನೆಬೂಕದ್ನೆಚ್ಚರನಾದ ನಾನು ಪರಲೋಕ ರಾಜನನ್ನು ಹೊಗಳಿ ಕೊಂಡಾಡಿ ಕೀರ್ತಿಸುತ್ತೇನೆ. ಆತನ ಕಾರ್ಯಗಳೆಲ್ಲ ಸತ್ಯ, ಆತನ ಮಾರ್ಗಗಳೆಲ್ಲ ನ್ಯಾಯ, ಸೊಕ್ಕಿನಿಂದ ನಡೆಯುವವರನ್ನು ತಗ್ಗಿಸಬಲ್ಲನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೆಬೂಕದ್ನೆಚ್ಚರನ ಬುದ್ಧಿ ಪುನಃ ಅವನಿಗೆ ಸ್ವಾಧೀನವಾಯಿತು. ಅವನ ಅರಸುತನವು ಅವನಿಗೆ ಪುನಃ ದೊರಕಿತು. ಅವನ ಮಂತ್ರಿಗಳು ಅಧಿಪತಿಗಳು ಅವನನ್ನು ಪುನಃ ಓಲೈಸಿದರು. ಅವನ ಈ ದೀರ್ಘಕಾಲದ ಅನುಪಸ್ಥಿತಿಯಿಂದಾಗಿ ರಾಜ್ಯವು ಅಪಾಯಕ್ಕೆ ಸಿಲುಕಿರಲಿಲ್ಲ. ಈಗ ಅವನು ಜೀವಿಸುವ ನಿಜ ದೇವರನ್ನು ತಿಳಿದುಕೊಂಡಿರುವುದರಿಂದ ಅವನಿಗೆ ಇನ್ನೂ ಹೆಚ್ಚಿನ ವೈಭವವು ದೊರೆಯಿತು. ಪ್ರಿಯರೇ, ಇಲ್ಲಿವರೆಗೆ ದಾನಿಯೇಲನ ಪ್ರವಾದನೆ ಗ್ರಂಥದ 4ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರು ನಮಗೆ ತಿಳಿಸಿದಂಥ ಸತ್ಯಗಳಿಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ಅದನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಮುಂದಕ್ಕೆ ನಾವು ದಾನಿಯೇಲನ ಪ್ರವಾದನೆ ಗ್ರಂಥದ 5ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಬೆಲ್ಯಚ್ಚರನ ಔತಣ
ಗೋಡೆಯ ಮೇಲಿನ ಬರಹವನ್ನು ಓದಿ ಹೇಳಲು ಪಂಡಿತರಿಂದ ಆಗಲಿಲ್ಲ. ದಾನಿಯೇಲನು ಅರಸನ ಬಹುಮಾನಗಳನ್ನು ತಿರಸ್ಕರಿಸಿದ್ದು, ದಾನಿಯೇಲನು ಗೋಡೆಯ ಮೇಲಿನ ಬರಹದ ಅರ್ಥವನ್ನು ತಿಳಿಸಿದ್ದು, ಬಾಬೇಲಿನ ಪತನ, ಬರಹದ ಮಾತುಗಳು ಅದೇ ರಾತ್ರಿಯಲ್ಲಿ ನೆರವೇರಿದ್ದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹಿಂದಿನ ಅಧ್ಯಾಯಗಳ ಸಂಗತಿಗಳಿಗಾಗಿ ತುಂಬ ಕಾಲದ ನಂತರ ಈ 5ನೇ ಅಧ್ಯಾಯದ ಘಟನೆಗಳು ನಡೆದವು. ಇದು ಕೂಡ ಬಾಬೇಲಿನ ಚರಿತ್ರೆಯ ಪುಸ್ತಕದಿಂದ ತೆಗೆದ ಒಂದು ಘಟನೆಯಾಗಿದೆ. 4ನೇ ಅಧ್ಯಾಯದ ಬಳಿಕ ಅನೇಕ ಘಟನೆಗಳು ನಡೆದಿರುತ್ತವೆ. ಮುಂದಕ್ಕೆ ನಾವು ಬೆಲ್ಶಚ್ಚರನ ಔತಣ ಎಂಬ ವಿಚಾರವನ್ನು ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ರಾಜನಾದ ಬೆಲ್ಶಚ್ಚರನು ತನ್ನ ರಾಜ್ಯದ ಮುಖಂಡರಲ್ಲಿ 1000 ಮಂದಿಗೆ ಔತಣವನ್ನು ಮಾಡಿಸಿ, ಆ 1000 ಜನರ ಕಣ್ಣೆದುರಿಗೆ ತಾನೂ ದ್ರಾಕ್ಷಾರಸವನ್ನು ಕುಡಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬೆಲ್ಶಚ್ಚರನು ಯಾರು? ಅವನು ಹೇಗೆ ಸಿಂಹಾಸನಕ್ಕೆ ಬಂದನು? ಹಿಂದಿನ ಅಧ್ಯಾಯದಲ್ಲಿ ನೆಬೂಕದ್ನೆಚ್ಚರನು ರಾಜನಾಗಿದ್ದನು. ಬೆಲ್ಶಚ್ಚರನು ಚರಿತ್ರೆಯಲ್ಲಿ ಒಬ್ಬ ವಿವಾದಗ್ರಸ್ತ ವ್ಯಕ್ತಿಯಾಗಿದ್ದನು. ಆದ್ದರಿಂದ ಅವನ ಕುರಿತ ಕೆಲವು ಸಂಗತಿಗಳನ್ನು ನಾವು ನೋಡುವುದು ಒಳ್ಳೆಯದು. ಡೇನ್ರಾರ್ ಹೇಳಿದ್ದಾರೆ, ಬೆಲ್ಶಚ್ಚರನಂತಹ ಅರಸನು ಬೇರೆ ಇರಲಿಲ್ಲ. ಜಾನ್ ವಾಲ್ಹೂರ್ರವರು ಹೇಳುತ್ತಾರೆ, ನಾಬೋಡಿನ ಕೊಳವೆ ಕಂಡುಹಿಡಿಯಲ್ಪಡುವವರೆಗೆ ದಾನಿಯೇಲನು ಬಾಬೇಲಿನ ಅರಸನೆಂದು ಹೇಳುವ ಈ ಬೆಲ್ಶಚ್ಚರನ ಕುರಿತ ಮಾತು ಎಲ್ಲಿಯೂ ಬರುವುದಿಲ್ಲ. ಸತ್ಯವೇದದ ಹೊರತು ಎಲ್ಲಿಯೂ ಅವನ ಹೆಸರೇ ಪ್ರಸ್ತಾವಿಸಿಲ್ಲ. ರೇಮಂಡ್ ಡೌಗರ್ಟಿಯವರ ಪಾಂಡಿತ್ಯಪೂರ್ಣ ಸಂಶೋಧನೆಯ, ಅಂದರೆ ನಾಬೋನಿಡಸ್ ಹಾಗೂ ಬೆಲ್ಶಚ್ಚರನ ಕುರಿತಾಗಿನ ವಿವರಗಳು ಪ್ರಕಟವಾಗುವವರೆಗೆ ಬೆಲ್ಶಚ್ಚರನ ಕುರಿತಾಗಿ ಏನೂ ಹೇಳಿದಿರಲಿಲ್ಲ. ಆದರೆ ಈ ಸಂಶೋಧನೆಯ ಗ್ರಂಥದಲ್ಲಿ ಹಾಗೂ ಇತರ ಮೂಲಗಳಿಂದ ಬಂದ ಆಧಾರದ ಮೇಲೆ ಬೆಲ್ಶಚ್ಚರನ ಕುರಿತಾಗಿ ಯಾವ ಚಾರಿತ್ರಿಕವಾದ ಸಂಶಯವೂ ಉಳಿದಿಲ್ಲ. ಆ ಸುರುಳಿಗಳಲ್ಲಿ ಬೆಲ್ಶಚ್ಚರನು ಬೆಲ್ಶಾರ್ ಉಸುರು ಎಂದು ಕರೆಯಲ್ಪಟ್ಟಿದ್ದು, ಅವನು ನಾಬೋನಿಡಸನ ಮಗನಾಗಿ ಕರೆಯಲ್ಪಟ್ಟಿದ್ದಾನೆ. ಬೆಲ್ಶಚ್ಚರನು ತನ್ನ ತಂದೆಯಾದ ನಾಬೋನಿಡಸನ ರಾಜ ಪ್ರತಿನಿಧಿಯಾಗಿದ್ದನು ಎಂಬುದು ಈಗ ಸರ್ವಾಂಗೀಕೃತವಾದದ್ದು. ಪ್ರಿಯರೇ, ನೆಬೂಕದ್ನೆಚ್ಚರನ ಆಳಿಕೆಯ ನಂತರದ ಘಟನೆಗಳನ್ನು ಅವಲೋಕಿಸಿದಾಗ ನಮಗೆ ಸಹಾಯಕವಾದೀತು. ನೆಬೂಕದ್ನೆಚ್ಚರನು ಸತ್ತಾಗ ಅವನ ಒಬ್ಬನೇ ಮಗನಾದ ಎವಿಲ್ಮೆರೋದಕನು ಪಟ್ಟಕ್ಕೆ ಬಂದನು. ಇದು ಸುಮಾರು ಕ್ರಿಸ್ತಪೂರ್ವ 561ರಲ್ಲಿ. 2ನೇ ಅರಸುಗಳು 25ನೇ ಅಧ್ಯಾಯ 27ನೇ ವಚನವನ್ನು ನೋಡಿರಿ. ಎವಿಲ್ಮೆರೋದಕನು ನೆಗರ್ ಶಾರೇಜಾರ್ ಎಂಬವನಿಂದ ಕೊಲ್ಲಲ್ಪಟ್ಟನು. ಇವನು ನೆಬೂಕದ್ನೆಚ್ಚರನ ಹೆಣ್ಣು ಮಕ್ಕಳಲ್ಲಿ ಒಬ್ಬಾಕೆಯನ್ನು ವಿವಾಹವಾಗಿದ್ದನು. ಅವನು ಸುಮಾರು ಕ್ರಿಸ್ತಪೂರ್ವ 559ರಲ್ಲಿ ಪಟ್ಟಕ್ಕೆ ಬಂದನು. ನೆಗರ್ ಶಾರೇಜನ ಬಳಿಕ ಅವನ ಮಗನು ಪಟ್ಟಕ್ಕೆ ಬಂದು ಕೆಲವೇ ತಿಂಗಳುಗಳ ತನಕ ಆಳಿದನು. ಅವನು ನೆಬೂಕದ್ನೆಚ್ಚರನ ಇನ್ನೊಬ್ಬಾಕೆ ಮಗಳ ಗಂಡನಾದ ನಾಬೋನಿಡಸನಿಂದ ಕೊಲ್ಲಲ್ಪಟ್ಟನು. ಬಾಬೇಲ್ ಸಾಮ್ರಾಜ್ಯದ ಕೊನೆ ಅರಸನಾದ ನಾಬೋನಿಡಸನು ರಾಜ್ಯದಿಂದ ಹೆಚ್ಚಾಗಿ ದೂರವಾಗಿಯೇ ಇದ್ದು ವಿದೇಶ ಕಾರ್ಯಗಳಲ್ಲಿ ತೊಡಗಿದ್ದನು. ಅವನ ಮಗನಾದ ಬೆಲ್ಶಚ್ಚರನು ಅವನ ಪ್ರತಿನಿಧಿಯಾಗಿ ಬಾಬೇಲಿನಲ್ಲಿ ಉಳಿದುಕೊಂಡನು. ಇದೆಲ್ಲವೂ ಪ್ರವಾದಿಯಾದ ಯೆರೆಮೀಯನು ಹೇಳಿದಂತೆ ನಡೆದಿತ್ತು. ಈಗ ಈ ದೇಶಗಳನ್ನೆಲ್ಲ ಬಾಬೇಲಿನ ಅರಸನು ತನ್ನ ಸೇವಕನೂ ಆದ ನೆಬೂಕದ್ನೆಚ್ಚರನ ಕೈವಶ ಮಾಡಿದ್ದೇನೆ. ಅವನ ಸೇವೆಗಾಗಿ ಭೂಜಂತುಗಳನ್ನೂ ಕೊಟ್ಟಿದ್ದೇನೆ. ಅವನ ದೇಶಕ್ಕೆ ಕಾಲವು ಹತ್ತರಿಸುವ ತನಕ ಸಕಲ ಜನಾಂಗಗಳು ಅವನಿಗೂ ಅವನ ಮಗನಿಗೂ ಮೊಮ್ಮಗನಿಗೂ ಅಡಿಯಾಳಾಗಿ ಬಿದ್ದಿರುವವು. ಆಮೇಲೆ ಅನೇಕ ಜನಾಂಗಗಳು ಮಹಾರಾಜರು ಅವನನ್ನೇ ಅಡಿಯಾಳನ್ನಾಗಿ ಮಾಡಿಕೊಳ್ಳುವರು ಎಂಬುದಾಗಿ ಯೆರೆಮೀಯನ ಪ್ರವಾದನೆ ಗ್ರಂಥ 27ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಅಂದರೆ ಬ್ಯಾಬಿಲೋನ್ ರಾಜ್ಯವು ಅವನ ಮಗನ ಹಾಗೂ ಮೊಮ್ಮಗನ ಮೂಲಕ ನಡೆಸಲ್ಪಡುವುದು. ಬಳಿಕ ಬಂಗಾರದ ತಲೆಯಾದ ಬ್ಯಾಬಿಲೋನಿನ ಆಳ್ತನವು ಕೊನೆಗೊಳ್ಳುವುದು. ಪ್ರೀತಿಯುಳ್ಳ ದೇವಜನರೇ, ಒಂದು ಮಣ್ಣಿನ ಸುರುಳಿಯೊಳಗೆ ದೊರೆತ ನಬೋನಿಡಸನು ಚಂದ್ರ ದೇವತೆಗೆ ಮಾಡಿದ ಪ್ರಾರ್ಥನೆಯಲ್ಲಿ ಕೂಡ ಬೆಲ್ಶಚ್ಚರನ ಕುರಿತಾಗಿ ತಿಳಿಯುತ್ತದೆ. ಅವನು
ನನ್ನ ಹೃದಯದ ಬುಗ್ಗೆಯಾದ ನನ್ನ ಮಗನು ತನ್ನ ದೇವರನ್ನು ಮಹಿಮೆಪಡಿಸಲಿ, ಪಾಪಕ್ಕೆ ತನ್ನನ್ನು ಒಪ್ಪಿಸಿಕೊಡದಿರಲಿ ಎಂದು ಬೇಡಿದ್ದನ್ನು ಗ್ರೀಕ್ ಚರಿತ್ರಾಕಾರನಾದ ಹೆರೋಡೋಟಸನು ಕೂಡ ಇದರ ಕುರಿತು ತಿಳಿಸಿ ಇದನ್ನು ದೃಢಪಡಿಸುತ್ತಾನೆ. 5ನೇ ಅಧ್ಯಾಯದಲ್ಲಿ ಬರೆದ ಘಟನೆಗಳ ಅವಧಿಯಲ್ಲಿ ನಬೋನಿಡಸನು ಯುದ್ಧಗಳಲ್ಲಿ ತೊಡಗಿದ್ದನು. ಅವನ ಮಗನಾದ ಬೆಲ್ಶಚ್ಚರನು ಬಾಬೇಲಿನಲ್ಲೇ ಉಳಿದನು. ಬೆಲ್ಶಚ್ಚರನು ದಾನಿಯೇಲನಿಗೆ ಆ ಸ್ಥಾನದಲ್ಲಿ ಒಂದು ಉದ್ಯೋಗವನ್ನು ಒದಗಿಸಿದಾಗ ಆ ರಾಜ್ಯದಲ್ಲಿ ಅವನು 3ನೇ ಸ್ಥಾನದಲ್ಲಿದ್ದನು. 2ನೇ ಸ್ಥಾನ ಯಾಕೆ ಅಲ್ಲ? ಯಾಕಂದರೆ ಬೆಲ್ಶಚ್ಚರನೇ ರಾಜಪ್ರತಿನಿಧಿಯಾಗಿ 2ನೇ ಸ್ಥಾನದಲ್ಲಿದ್ದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 1ನೇ ವಚನದಲ್ಲಿ ಹೇಳಿರುವ ಔತಣ ಕಾಲದಲ್ಲಿ ಮೇದ್ಯ ಸೇನಾಪತಿಯಾದ ಗೊಬ್ರಿಯಾಸನು ಹೊರಗಿನಿಂದ ಬಾಬೇಲಿಗೆ ಮುತ್ತಿಗೆ ಹಾಕಿದ್ದನು. ಗ್ರೀಕ್ ಚರಿತ್ರಕಾರನಾದ ಕೆನ್ಸ್ನೋಫೋನನು ಯುಪ್ರಟೀಸ್ ನದಿಯ ಕಾಲುವೆಯೊಂದನ್ನು ಹಿಂದಕ್ಕೆ ತಿರುಗಿಸಿ ಸೈನ್ಯವನ್ನು ಪಟ್ಟಣದೊಳಕ್ಕೆ ಹೇಗೆ ಹೋಗಿಸಿದನೆಂಬುದನ್ನು ಬರೆದಿದ್ದಾನೆ. ಆದ್ದರಿಂದ ಈ ಅಧ್ಯಾಯದಲ್ಲಿನ ಘಟನೆಗಳು ಅನೇಕ ವರ್ಷಗಳವರೆಗೆ ಟೀಕಾಕಾರರಿಂದ ತಳ್ಳಲ್ಪಟ್ಟರೂ ಈ ದಿನಗಳಲ್ಲಿ ಸಾಮಾನ್ಯ ಚರಿತ್ರೆಯಿಂದ ಸತ್ಯವೆಂದು ನಿರೂಪಿಸಲ್ಪಟ್ಟಿದೆ. ಅಂದರೆ ಸಾಮಾನ್ಯ ಚರಿತ್ರೆಯು ಸತ್ಯವೆಂದು ದೇವರ ವಾಕ್ಯದಿಂದ ನಿರೂಪಿತವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಚರಿತ್ರಕಾರರು ಕೆಲವೊಮ್ಮೆ ಸುಳ್ಳುಗಳನ್ನು ಬರೆಯುತ್ತಾರೆಂದು ನಮಗೆ ತಿಳಿದದೆ. ಅವರ ಬರಹಗಳನ್ನು ನಾವು ಯಾವಾಗಲೂ ಆಧರಿಸಲಾಗುವುದಿಲ್ಲ. ಆದರೆ ಇಲ್ಲಿ ಚರಿತ್ರಾ ಸಂಶೋಧನೆಯು ಸತ್ಯವೇದದ ವಿಷಯಕ್ಕೆ ಸರಿಹೊಂದುತ್ತದೆ. ರಾಜನಾದ ಬೆಲ್ಶಚ್ಚರನು ತನ್ನ ರಾಜ್ಯದ ಮುಖಂಡರಲ್ಲಿ 1000 ಮಂದಿಗೆ ಔತಣವನ್ನು ಮಾಡಿಸಿ ಜನಸಮೂಹದೆದುರು ತಾನೂ ದ್ರಾಕ್ಷಾರಸವನ್ನು ಕುಡಿದನು. ಗೊಬ್ರಿಯಾಸನ ಸೈನ್ಯ ಪಟ್ಟಣವನ್ನು ಸುತ್ತುವರಿದಿರುವಂತೆಯೇ ಈ ರೀತಿ ಔತಣಕೂಟದಲ್ಲಿ ಆನಂದಿಸುತ್ತಿದ್ದ ಯುವ ಬೆಲ್ಶಚ್ಚರನ ಅಹಂಕಾರವನ್ನು ಗಮನಿಸಿರಿ. ಪಟ್ಟಣವು ಅಭೇದ್ಯವೆಂದು ಬೆಲ್ಶಚ್ಚರನು ಭಾವಿಸಿದ್ದಿರಬಹುದು. ಎಂಥ ಮುತ್ತಿಗೆಯನ್ನು ತಡೆಯುವಷ್ಟು ಬಲವಾಗಿ ನೆಬೂಕದ್ನೆಚ್ಚರನು ಅದನ್ನು ಕಟ್ಟಿದ್ದನು. ಪಟ್ಟಣದ ಗೋಡೆಗಳು 15 ಮೈಲು ಚೌಕಾಕಾರವಾಗಿದ್ದು ಇಟ್ಟಿಗೆಯಿಂದ ಕಟ್ಟಲ್ಪಟ್ಟಿತ್ತು. ಅದು 300 ಅಡಿಗಳಷ್ಟು ಎತ್ತರವಿದ್ದು ಅದರ ಮೇಲೆ 4 ರಥಗಳು ಒಂದೇ ಬಾರಿಗೆ ಹೋಗುವಷ್ಟು ಅಗಲವಾಗಿತ್ತು. ಅಂದರೆ ಇಡೀ ಪಟ್ಟಣಕ್ಕೆ ಸುತ್ತಲೂ ಬರುವಂತೆ ಅದರಲ್ಲಿ ರಾಜಮಾರ್ಗವನ್ನು ಮಾಡಬಹುದಿತ್ತು. ಪ್ರಿಯರೇ, ಅನೇಕ ವರ್ಷಗಳಿಗೆ ಸಾಕಾಗುವಷ್ಟು ಧಾನ್ಯ ಹಾಗೂ ನೀರಿನ ಸಂಗ್ರಹ ಆ ಪಟ್ಟಣದಲ್ಲಿತ್ತು. ಯುಪ್ರಟೀಸ್ ನದಿಯಿಂದ ರಚಿಸಲ್ಪಟ್ಟ ಒಂದು ಕಾಲುವೆ ನಗರದ ಮಧ್ಯದಿಂದ ಹಾದು ಹೋಗುತ್ತಿತ್ತು. ಹೊರಗಿನಲ್ಲಿನ ಶತ್ರುಗಳನ್ನು ಹಂಗಿಸುವ ರೀತಿಯಲ್ಲಿ ಬೆಲ್ಶಚ್ಚರನು ಔತಣವನ್ನು ಏರ್ಪಡಿಸಿದ್ದಿರಬಹುದು. ಇಲ್ಲವೇ ಪಟ್ಟಣದೊಳಗಿನವರ ಧೈರ್ಯವನ್ನು ಹೆಚ್ಚಿಸುವುದಕ್ಕಾಗಿಯೂ ಹೀಗೆ ಮಾಡಿರಬಹುದು. ದೊಡ್ಡ ಪಾನಗೋಷ್ಠಿಯೊಂದಿಗೆ ಈ ಔತಣ ಪ್ರಾರಂಭವಾಯಿತೆಂದು ನಾವು ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಅಮಲು ಪಾನವು ಬಲಹೀನರಿಗೆ ಉತ್ತೇಜನ ಕೊಡುವ ಒಂದು ವಸ್ತುವಾಗಿದೆ. ಅಮಲು ದ್ರವ್ಯ ವ್ಯಸನಿಗಳಿಗಿಂತಲೂ ಹೆಚ್ಚು ಮಂದಿ ಕುಡಿಕತನಕ್ಕೆ ದಾಸರಾಗಿರುತ್ತಾರೆ. ರಸ್ತೆ ಅಪಘಾತಗಳಲ್ಲಿ ಸಾಯುವವರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಮದ್ಯಪಾನಿಗಳಾಗಿದ್ದಾರೆಂದರೆ ನಂಬುತ್ತೀರಾ? ಕೋಟ್ಯಾಂತರ ಹಣವನ್ನು ಅಮಲು ದ್ರವ್ಯಗಳಿಗಾಗಿ ಖರ್ಚು ಮಾಡಲಾಗುತ್ತದೆ. ಅಮಲು ಪದಾರ್ಥಗಳಿಂದಾಗಿ ತುಂಬ ಅಪಾಯಗಳುಂಟಾಗುತ್ತವೆ. ಅದರಿಂದ ರಸ್ತೆ ಅಪಘಾತಗಳು, ಮನೆಗಳ ನಾಶನವೂ ಉಂಟಾಗುತ್ತಿದೆ. ಅಮಲು ದ್ರವ್ಯದ ಸಮಸ್ಯೆ ಭಯ ಹುಟ್ಟಿಸುವಂತಾದು. ಅದೊಂದು ಮಾನವ ಜನಾಂಗದ ಪಿಡುಗಾಗಿದೆ. ಪ್ರಿಯರೇ, ಅಮಲಿನಿಂದಾಗಿ ಅನೇಕ ದೇಶಗಳು ಅವನತಿಗೆ ಇಳಿದಿವೆ. ಈ ಅಮಲಿನ ಸಮಸ್ಯೆಯ ಪರಿಹಾರಕ್ಕೆ ಅನೇಕರು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಫಲಿತಾಂಶ ಶೂನ್ಯವಾಗಿದೆ. ತಾನು ಏರ್ಪಡಿಸಿದ ಔತಣದಲ್ಲಿ ಬಂದವರೆಲ್ಲರೂ ಸಂತೋಷಿಸಬೇಕೆಂದು ಬೆಲ್ಶಚ್ಚರನು ಎಲ್ಲರಿಗೂ ಮದ್ಯಪಾನವನ್ನು ಏರ್ಪಡಿಸಿದನು. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು. ಅದನ್ನು ಸವಿಯುತ್ತಾ ಯೆರೂಸಲೇಮಿನ ದೇವಾಲಯದೊಳಗಿಂದ ತನ್ನ ತಂದೆಯಾದ ನೆಬೂಕದ್ನೆಚ್ಚರನು ಎತ್ತಿಕೊಂಡು ಬಂದಿದ್ದ ಬೆಳ್ಳಿ ಬಂಗಾರಗಳ ಪಾತ್ರೆಗಳಲ್ಲಿ ತಾನು, ತನ್ನ ಮುಖಂಡರು, ಪತ್ನಿಯರು ಕುಡಿಯುವುದಕ್ಕಾಗಿ ಅವುಗಳನ್ನು ತರುವಂತೆ ಆಜ್ಞಾಪಿಸಿದನು. ಯೆರೂಸಲೇಮಿನ ದೇವಾಲಯದ ನಡುಗುಡಿಯಿಂದ
ಸೂರೆಯಾದ ಬಂಗಾರದ ಪಾತ್ರೆಗಳನ್ನು ತರಲು ರಾಜನು ಅವನ ಮುಖಂಡರು ಪತ್ನಿಯರು ಅವುಗಳಲ್ಲಿ ಕುಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮನುಷ್ಯನು ಹೊರಗೆ ಮುತ್ತಿಗೆ ಹಾಕಿರುವ ವೈರಿಗಳನ್ನು ಹಂಗಿಸಿದ್ದು ಮಾತ್ರವಲ್ಲದೆ ಅಮಲಿನ ಪ್ರಭಾವದಿಂದ ಅವನ ಅಜ್ಜನು ಮಾಡದ ಒಂದು ಅಸಹ್ಯ ಕಾರ್ಯವನ್ನು ಮಾಡಿದನು. ನೆಬೂಕದ್ನೆಚ್ಚರನು ಯೆರೂಸಲೇಮನ್ನು ವಶಪಡಿಸಿಕೊಂಡಾಗ ಅವನು ವೃದ್ಧನೂ ವಿಗ್ರಹಾರಾಧಕನಾಗಿದ್ದವನೂ ಆಗಿದ್ದು ಯೆರೂಸಲೇಮಿನ ದೇವಾಲಯದಲ್ಲಿನ ಪಾತ್ರೆಗಳನ್ನೆಲ್ಲ ತೆಗೆದುಕೊಂಡು ಬಂದಿದ್ದನು. ಆದರೆ ಅವನು ಜೀವಿಸುವ ನಿಜ ದೇವರ ತಿಳುವಳಿಕೆಯನ್ನು ಹೊಂದಿದಾಗ ಅವುಗಳನ್ನು ತೆಗೆದಿರಿಸಿದ್ದನು. ಅರಮನೆಯಲ್ಲಿ ಬೆಳೆದ ಬೆಲ್ಶಚ್ಚರನಿಗೆ ಅದರ ಗೊಡವೆ ಇರಲಿಲ್ಲ, ಅದನ್ನೆಲ್ಲ ಹಾಗೆಯೇ ಬಿಟ್ಟಿದ್ದನು. ಆದರೆ ಈಗ ಅವುಗಳನ್ನೆಲ್ಲ ತರಿಸಿ ತನ್ನ ಅತಿಥಿಗಳಿಗೆ ಮದ್ಯ ಒಯ್ಯಲು ಉಪಯೋಗಿಸಿದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆ ಪಾತ್ರೆಗಳು ಈಗ ಪರಿಶುದ್ಧವಾದವುಗಳಾಗಿರಲಿಲ್ಲ. ಪರಿಶುದ್ಧವೆಂದರೆ ದೇವರ ಉಪಯೋಗಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟದ್ದು ಎಂದರ್ಥ. ಆದರೆ ಬೆಲ್ಶಚ್ಚರನು ತನ್ನ ಈ ಕ್ರಿಯೆಗಳಿಂದ ದೇವರನ್ನು ಎದುರಿಸಿದನು. ಈ ದಿನಗಳಲ್ಲೂ ಜನರು ತಮ್ಮ ಕೃತ್ಯಗಳಿಂದ ದೇವರನ್ನು ಎದುರಿಸುತ್ತಿದ್ದಾರೆ. ಇಂತಹ ಜನರನ್ನು ದೇವರು ಯಾಕೆ ಸುಮ್ಮನೆ ಬಿಟ್ಟಿದ್ದಾನೆ ಎಂದು ನಾವು ಆಶ್ಚರ್ಯಪಡುವಂತಾಗಿದೆ. ಪ್ರಿಯರೇ, ದೇವರ ಬಳಿ ಬೇಕಾದಷ್ಟು ಸಮಯವಿದೆ. ದೇವರು ಅವುಗಳ ಕುರಿತು ನೋಡಿಕೊಳ್ಳುತ್ತಾನೆ. ಬೆಲ್ಶಚ್ಚರನನ್ನೂ ನೋಡಿಕೊಂಡನು. ತನ್ನ ಅಜ್ಜನಾದ ನೆಬೂಕದ್ನೆಚ್ಚರನು ನಿಜ ದೇವರನ್ನು ತಿಳಿದುಕೊಂಡಿದ್ದನೆಂದು, ಆ ದೇವರನ್ನು ಸ್ತುತಿಸಿ ಗೌರವಿಸಿದ್ದನೆಂದು ಬೆಲ್ಶಚ್ಚರನು ತಿಳಿದಿದ್ದನು. ವಚನ 22 ನೋಡ್ರಿ. ಆದರೂ ಅವನು ದೇವರನ್ನು ಬೇಕೆಂದೇ ಎದುರಿಸಿದನು. ಜ್ಞಾನೋಕ್ತಿ 29ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗಿದೆ: ಬಹಳವಾಗಿ ಗದರಿಸಿದರೂ ತಗ್ಗದವನು ಏಳದ ಹಾಗೆ ಪಕ್ಕನೆ ಮುರಿದು ಬೀಳುವನು ಎಂಬುದಾಗಿ. ಪ್ರಿಯರೇ, ಔತಣ ಕೂಟದಲ್ಲಿದ್ದವರೆಲ್ಲರೂ ಕುಡಿದು ಮತ್ತರಾಗಿದ್ದರು. ಅದು ಅನೀತಿಯ ಪರಮಾವಧಿಯಾಗಿತ್ತು. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 4ನೇ ವಚನವನ್ನು: ದ್ರಾಕ್ಷಾರಸವನ್ನು ಕುಡಿದು ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ, ಮರ, ಕಲ್ಲುಗಳ ದೇವರುಗಳನ್ನು ಸ್ತುತಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ದೇವರುಗಳನ್ನು ವಂದಿಸಿದರು. ಬಾಬೇಲಿನ ಎಲ್ಲ ದೇವತೆಗಳನ್ನು ಸ್ತುತಿಸಲು ಒಂದು ರಾತ್ರಿ ಸಾಕಾಗಲಿಕ್ಕಿಲ್ಲ. ಈ ಪಾಪವನ್ನು ಅವರು ದೇವಾರಾಧನೆ ಎಂದು ಹೇಳಿಕೊಂಡರು. ಧಾರ್ಮಿಕತೆಯ ಹೆಸರಿನಲ್ಲಿ ದೇವದೂಷಣೆ ಮಾಡಿದರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ನಾವು ಕೇಳಿದ್ದೇವೆ. ಧಾರ್ಮಿಕತೆಯ ಹೆಸರಿನಲ್ಲಿ ನಾವೇನು ಮಾಡುತ್ತಿದ್ದೇವೆ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಳೋಣವ. ದೇವರು ಸಂತುಷ್ಟಿ ಸಹಿತವಾದ ಭಕ್ತಿಯನ್ನು ಮೆಚ್ಚುತ್ತಾನೆ. ಅಂಥ ಭಕ್ತಿಯ ಜೀವಿತವನ್ನು ನಾವು ಜೀವಿಸುವುದಕ್ಕಾಗಿ ದೇವರ ಸಹಾಯವನ್ನು ಬೇಡಿಕೊಳ್ಳೋಣ. ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯವನ್ನು ಅಧ್ಯಯನ ಮಾಡೋದಕ್ಕೆ ನಮಗೆ ಕೊಟ್ಟಂಥ ಅವಕಾಶಕ್ಕಾಗಿಯೂ ನೀನು ಅದರ ಮೂಲಕ ಮಾತನಾಡಿದ್ದಕ್ಕಾಗಿಯೂ ನಿನಗೆ ಅನಂತ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಭಕ್ತಿಯ ಜೀವಿತದಲ್ಲಿ ನಿನಗೆ ಮಾತ್ರ ಮಹಿಮೆಯಾಗಲಿ. ನಮ್ಮನ್ನು ಕಡಿಮೆಯಾಗಿರಿಸು. ಯಾವಾಗಲೂ ನಿನಗೆ ವಿಧೇಯರಾಗಿ ಜೀವಿಸುವಂತೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು ತಂದೆಯೇ. ಅವರವರು ಇರುವಂಥ ಸ್ಥಳದಲ್ಲಿ ಅವರು ನಿನ್ನ ಬಳಿ ಬೇಡುವಾಗ ಅವರಿಗೆ ಸದುತ್ತರವನ್ನು ಅನುಗ್ರಹಿಸಿಕೊಡು. ನಿನ್ನ ವಾಕ್ಯಗಳನ್ನು ಅಧ್ಯಯನ ಮಾಡುವಾಗ ವಾಕ್ಯದ ಮೂಲಕ ಮಾತನಾಡಿ ಬಲವನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಸಮಾಧಾನವನ್ನು, ಕೃಪೆಯನ್ನು ಕೊಟ್ಟು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಡೆಸಿ ಎಲ್ಲರ ಮೂಲಕವಾಗಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಆತ್ಮೀಯರೇ, ನಮ್ಮ ಸಾಮ್ರಾಜ್ಯಗಳನ್ನು ಕಟ್ಟಿಕೊಳ್ಳುವುದು ಬುದ್ಧಿಹೀನತೆಯ ಕೆಲಸ. ಪ್ರಸಂಗಿಗಳು ಜನರ ಜೀವಿತಗಳನ್ನು ಕಟ್ಟಬೇಕು. ದೀನತೆಯ, ಒಪ್ಪಿಕೊಳ್ಳುವಿಕೆಯ ಜೀವಿತಕ್ಕೆ ದೇವರು ಸಹಾಯ ಮಾಡುತ್ತಾನೆ. ಬೆಲ್ಶಚ್ಚರನು ತನ್ನ ಕ್ರಿಯೆಗಳಿಂದ ದೇವರನ್ನು ಎದುರಿಸಿದನು. ನಾವು ಹಾಗೆ ಮಾಡದೆ ನಮ್ಮ ನಡೆ, ನುಡಿ, ಕ್ರಿಯೆಗಳಿಂದ ದೇವರನ್ನು ಮಹಿಮೆ ಪಡಿಸೋಣ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳ ಅಧ್ಯಯನ ಎಷ್ಟೊಂದು ಅರ್ಥಗರ್ಭಿತವಾಗಿತ್ತಲ್ಲವೇ? ಇತರರಿಗೂ ಈ ಸೇವೆಯನ್ನು ಪರಿಚಯಿಸಿರಿ. ಈಗಲೇ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.